ನನ್ನ ಲೈಫಲ್ಲಿ ಮರ್ತೋಗೋವಂಥ ಘಟನೆಗಳಿಗಿಂತ ಮರಿಲಾರದೇ ಇರೋವಂಥ ಘಟನೆಗಳೇ ಜಾಸ್ತಿ. ಅದರಲ್ಲಿ ಅವಳು ಒಬ್ಳು. ನೋಡ್ ಮಗ, ಈ ನಮ್ CSIA CC ಹುಡುಗಿರೋ ಒಂಥರ ಪಾಸ್ವರ್ಡ್ ಇಲ್ದಾರೋ ವೈಫೈ ಇದ್ದಂಗೆ ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತಾರೆ. ನಮ್ ಎಲೆಕ್ಟ್ರಿಕಲ್ ಹ್ಯಾಕ್ ಮಾಡಿದ್ರು ಪಾಸ್ವರ್ಡ್ ಕ್ರ್ಯಾಕ್ ಮಾಡೋದು ಕಷ್ಟ ಗುರು. ಅದಕ್ಕೆ ನೋಡಿ ನೋಡಿ ನಾನು CS ಹುಡುಗಿಗೆಲ್ಲ ಏನ್ ಹಾಕಿದ್ ಅವ್ರೊಂಥರ ಯೂನಿವರ್ಸ್ ಐತೆ ಮಗ, ಎಲ್ಲ ಬ್ರಾಂಚು ನಮ್ದು ಅನ್ಕಂತಾರ. ದೂರದಿಂದ ಕಳಕೋದು ತುಂಬಾನೇ ಕಷ್ಟ ಹುಚ್ಚೆ. ಅದಕ್ಕೆ ನೋಡಿ ನೋಡಿ ಹತ್ತರಿಂದ ಹಾಕ್ತಿವಿ, ಆದ್ರೂ ವರ್ಕೌಟ್ ಆಗಲಿಲ್ಲ. ಏನ್ಲ ಮಾಡೋದು? ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಆಗ್ದಾ? ಈ ನನ್ನ ಮಗನ ನನಗೆ ಬರ್ದಿರೋ ಐಡಿಯಾ ಬಂದ್ಬಿಡ್ತಲ್ಲಪ್ಪ. ಮಗ, ನಿನ್ನೆ ತಾನೇ ರಿಕ್ವೆಸ್ಟ್ ಹಾಕಿದ್ದೀನಿ. ನಾಳೆ ಒಳಗೆ ಅಕ್ಸೆಪ್ಟ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ರಿಕ್ವೆಸ್ಟ್ ಕ್ಯಾನ್ಸಲ್ ಮಾಡ್ತೀನಿ. ನೋಡೋಣ ನಮ್ಮ ಲಕ್ಕು ಹೆಂಗಿದೆ ಅಂತ. ಯಾಕೆ ಮಚ್ಚ ಅಷ್ಟೊಂದು ಅರ್ಜೆಂಟು? ಎಲ್ಲದಕ್ಕೂ ಒಂದು ಟೈಮ್ ಲಿಮಿಟ್ ಇರುತ್ತಮ್ಮ. 6 ವರ್ಷ ತೊಗೊಂಡು ಮಾಡಿದ್ರೆ ವ್ಯಾಲ್ಯೂ ಇರುತ್ತಾ? 4 ವರ್ಷಕ್ಕೆ ವ್ಯಾಲ್ಯೂ ಇಲ್ಲ. ನೋಡ್ದೋಳು ಅಕ್ಸೆಪ್ಟ್ ಮಾಡದೆ ಇಲ್ಲ. ಟೈಮ್ 10:30 ಆಯ್ತಲ್ಲೋ. FB ನೋಡ್ಲಿಲ್ವನೋ? ಶಶಿ ಶಶಿ, ರಿಕ್ವೆಸ್ಟ್ ಕ್ಯಾನ್ಸಲ್. ಚಾಟಿಂಗ್ ಶುರುವಾಯ್ತು. ಈ ಬಡ್ಡಿ ಮಕ್ಕಳಿಗೆ ಹುಡುಗಿರ್ ಕಾಳಾಕ್ಬೇಕಾದ್ರೆ ಮಾತ್ರ ಹತ್ತಿರದ ಫ್ರೆಂಡ್, ಅದೇ ಹುಡುಗಿಯರ್ ಜೊತೆ ಚಾಟ್ ಮಾಡ್ಬೇಕಾದ್ರೆ ದೂರದ ಫ್ರೆಂಡ್. ತುಂಬಾ ಚಾಟಿಂಗ್ಗಳ ನಂತರ ಏನ್ ಮಚ್ಚ ಸ್ಟಿಕ್ಕರ್ಸ್ ಖಾಲಿನಾ? ಮೋಸ್ಟ್ಲಿ ಬ್ಯಾಟ್ರಿ ವೀಕ್ ಆಗಿರ್ಬೇಕು. ಅದೇ ಮಚ್ಚ ನಿಮ್ಮ ಹುಡುಗಿ ಮೊಬೈಲ್ ಬ್ಯಾಟ್ರಿ ವೀಕ್ ಆಗಿರ್ಬೇಕು ಅಂದೆ.
ಹೀರೋಯಿಸಂ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದಾಗಂತೂ ಹಿಡಿಯಕ್ಕಾಗಲ್ಲ. ಮಗ, ಈ ನಡುವೆ ನಮ್ಮ ಹುಡ್ಗಿನ ಯಾರೇ ನೋಡಿದ್ರು ಅಂಟ್ಕೊಂಡು ಹೋಗುದ್ ಗುರು. ಮೊನ್ನೆ ಕನ್ಸಲ್ಲಿ ಏನಾಯ್ತು ಗೊತ್ತಾ? ಡೈರೆಕ್ಟ್ ಆಗಿ ಹುಡುಗಿ ಜೊತೆ ಮಾತಾಡಕ್ ಆಗದೆ ಇರೋರು ಕನ್ಸಲ್ ಹುಳಿಗಳನ್ನೆಲ್ಲ ಬೇಟೆ ಆಡ್ಬಿಡ್ತಾರಂತೆ. ನಮ್ಮ ಹುಡುಗ ಹುಡುಗಿ ಕ್ಲೋಸ್ ಆದ್ಲಲ್ಲ ಅನ್ನೋ ಖುಷಿಗೆ ಚೆನ್ನಾಗಿ ಉರ್ಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಅದೇ ಖುಷಿಗೆ ಬ್ರೇಕಪ್ ಆಗೋಯ್ತು. ನೀನು ನನಗೆ ಇನ್ನೊಂದ್ಸರಿ ಮೆಸೇಜ್ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ಮಾಡ್ತಾರೆ. ನಿಮ್ಮ ಜೊತೆ ಮಾತಾಡೋದು ನಿಮ್ಗೆ ಸ್ವಲ್ಪ ಇಷ್ಟ. ಸಿಟಿಯಲ್ಲಿ ಓದ್ ಬೆಳೆದಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ಹಳ್ಳಿಯಲ್ಲಿ ಕಷ್ಟಪಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ UVC ಬಂದಿರೋ ನನಗೆ ಎಷ್ಟಿರ್ಬೇಕು? ಮಗ, ಇನ್ನು ಹೆಂಗಿದ್ರು ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡಲ್ಲ, ಮಾಡಿದ್ರು ಅವಳು ಒಪ್ಪಲ್ಲ. ನೀನು ಹೆಂಗಿದ್ರು ಕಂಪ್ನಿಗೆ ಪ್ಲೇಸು ಆಗಲ್ಲ. ಇದೇ ಖುಷಿಗೆ ಬಾರ್ಗೋಗೋಣ. ಪಾರ್ಟಿ ನಂದೇ ಗುರು. ಮಗ, ಲವ್ವಲ್ಲಿ ಫೇಲ್ಯೂರ್ ಆದರೆ ಅದೊಂಥರ, ಅದೇ ಲೈಫಲ್ಲಿ ಫೇಲ್ಯೂರ್ ಆದರೆ ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ. ನಮ್ಮ ಗುರು ಅವತ್ತೇ ಒಂದು ಮಾತು ಹೇಳಿದರು, ಬಾ ತೋರಿಸ್ತೀನಿ. ಯಾನಿನ ಕಾಯಕ್ಕೆ ಹೇಳಿದ್ದು ಒಂದ್ಸತಿ ಹೋಗ್ತೀಯಾ ಸ್ಟುಪಿಡ್? ರಾಧಾ ಪ್ಲೀಸ್, ರಾಧಾ ಐ ಲವ್ ಯು ರಾಧಾ. ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಒಂದ್ ನಿಮಿಷ ರಾಧಾ. ರಾಧಾ ಏಯ್, ಯಾಕೆ ಸರ್? ಏನ್ ಮಾಡ್ತಾ ಇದ್ಯಾ? ಸರ್ ಆ ಹುಡುಗಿನ ಲವ್ ಮಾಡ್ತಾ ಇದೀನಿ ಸರ್. ಲವ್ ಸರ್. ಏಯ್ ತಗಡು, ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳು ನಿನ್ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದನೂ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಇದೇ ನಾನು ಪಾಲಿಸಿ. ಓಕೆ ಸರ್, ಆಯ್ತು ಸರ್. ಓಕೆ ಹೋಗಿನ ಸತ್ಯ ಹುಡುಗಿರಿಂದ ಬೀಳ್ಬೇಡ. ಓಕೆ ಸರ್.
ಏನಾಗುತ್ತೆ ಏನೋ ಚೆನ್ನಾಗಿ ಮಾಡ್ತಾನೆ ಅನ್ಸುತ್ತೆ ಮಗ. ನೋಡು ಶಶಿ ಬಂದ. ಲೈಫಲ್ಲಿ ಫಸ್ಟ್ ಅಟೆಂಪ್ಟೆಲ್ಲ ಸಕ್ಸಸ್ ಸಿಗಬೇಕು ಅಂತ ಏನೂ ಇಲ್ಲ. ಪ್ರತಿಯೊಂದು ಫೇಲ್ಯೂರಲ್ಲಿ ಒಂದು ಸಕ್ಸಸ್ ಇದ್ದೇ ಇರುತ್ತೆ. ನನ್ನ ಲೈಫಲ್ಲಿ ಒಂದಿನ ಸಕ್ಸಸ್ ಬಂದೇ ಬರುತ್ತೆ. ಆವಾಗ ನಾನೇನು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಟ್ರೈ ಮಾಡ್ತಾನೆ ಇರ್ತೀನಿ. ಹುಡುಗಿರು ಸಕ್ಸಸ್ ಆದ್ಮೇಲೆ ಕೊಡೋ ಈ ಲುಕ್ಕು ಸಕ್ಸಸ್ ಮುಂಚೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಲವ್ ಸ್ಟೋರಿ ಸಕ್ಸಸ್ ಆಗೋಗಿರೋದು.